ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸುಬ್ಬು, ಅಂಗಡಿಗೆ ಹೋಗ್ತಾ ಇದೆಯಾ? ಎಲ್ಲರೂ ಹೋಗೋದಿದ್ರೆ ಹೇಳ್ಬಿಟ್ಟು ಹೋಗೋದನ್ನ ಕಲಿ. ಈ ಮನೇಲಿ ನಾನು ಉಸಿರಾಡ್ತಿದ್ದೀನಿ ಅನ್ನೋದು ಗೊತ್ತು ತಾನೆ. ಯಾವಾಗ ನೋಡಿದ್ರೆ ಕಾಲಿಗೆ ಚಕ್ರ ಹಾಕೊಂಡಂಗೆ ಬುರ್ರ ಅಂತ ಹೊಟ್ಟೋದ್ರೆ ಮನೆಗೆ ಬೇಕು ಬೇಡ ಅಂತ ಕೇಳೋರು ಯಾರು? ಈಗ ನಿನ್ಗೇನು ಬೇಕು? ಏನು ಬೇಕು ಅಂತ ನಿಂತಲ್ಲೇ ಹೇಳೋಕ್ಕಾಗುತ್ತಾ? 10 ನಿಮಿಷ ಇರೋ, ನಿನ್ನ ಜೊತೆ ನಾನು ಬರ್ತೀನಿ. ಒಟಾರಕ್ಕೆ ಹೋಗಿ ಅಡುಗೆ ಪಾತ್ರೆಗಳನ್ನ ತರಬೇಕು. ಈ ಮನೇಲಿ ಒಂದು ಲೋಟನೂ ಇಲ್ಲ. ಏನೇ ಬೇಕು ಅಂದರೆ ಜೆನ್ನಿ ಮನೆಯಿಂದ ಓಸಿ ಕೇಳೋದೇ ಆಗೋಯ್ತು. ಡೈನಿಂಗ್ ಟೇಬಲ್ ಇಟ್ಟವ್ರೆ, ಏನು ಮಾಡೋಕ್ಕೆ? ಏನು ಅಂತ ವಿಷಯಕ್ಕೆ ಬಾರೆ. ಏನು ವಿಷಯಕ್ಕೆ ಬರೋದು? ಇನ್ನೊಬ್ರು ಮನೆಗೆ ಹೋಗಿ ಪದೇ ಪದೇ ಕೇಳೋಕ್ಕಾಗಲ್ಲ. ಒಟಾರಕ್ಕೆ ಹೋಗ್ಬಿಟ್ಟು ಮನೆಗೆ ಏನು ಪಾತ್ರೆ ಸಾಮಾನು ಬೇಕೋ ತಗೊಂಬರೋಣ. ಅದಕ್ಕೆ ಬಾ, ನೀನೇನು ಬರೋದು ಬೇಡ, ನಾನೇ ನನಗೆ ತೋಚಿದ್ದು ತರ್ತೀನಿ. ಅಥವಾ ನಿನಗೇನು ಬೇಕು ಅಂತ ಹೇಳು, ಅದನ್ನೇ ತರ್ತೀನಿ. ನೀನು ಅಲ್ಲಿಗೆ ಬಂದರೆ ಆ ತುಕ್ಕಿಡಿದಿರೋ ತಟ್ಟೆ, ಲೋಟ, ಚೆಂಬು ಎಲ್ಲ ತಗೊಂಡು ಇದು ನಮ್ಮಪ್ಪ ಕೊಟ್ಟಿದ್ದು, ಇದು ನಮ್ಮ ಮಾವ ಕೊಡ್ತಿದ್ದು, ಅಮ್ಮನ ನೆನಪಿಗಿರಲಿ, ಸೋದರ ಮಾವ ಅಮೇರಿಕಾದಿಂದ ತಂದಿದ್ದು ಅಂತ ಬೇಡದೇ ಇರೋದೆಲ್ಲ ಇಟ್ಕೊಂಡು ಹಠ ಮಾಡೋದು ನನಗೆ ಬೇಕಾಗಿಲ್ಲ. ನಿಂದು ಅತಿ ಆಯಿತು ಸುಬ್ಬು. ಹೇಳೋದು ಬರ್ತಿದ್ದೆ, ಹಳೆ ಫ್ಯಾನು ಎಷ್ಟು ರಿಪೇರಿ ಮಾಡಿಸೋದು ರಿಪೇರಿ ಆಗ್ತಿಲ್ಲ. ಅದನ್ನೀಗ ಗುಜರಿಗೆ ಹಾಕಿ ಹೊಸ ಫ್ಯಾನ್ ತೊಗೊಂಡು ಅದನ್ನು ಫಿಕ್ಸ್ ಮಾಡಿಸ್ಬಿಟ್ಟು ಬರ್ತೀನಿ. ಎಲೆಕ್ಟ್ರಿಷಿಯನ್ ಹೇಳಿದ್ದೆ, ಅವ್ನು ಬಂದಿರ್ತಾನೆ, ಗೊತ್ತಾಗೋಗುತ್ತೆ, ನಾ ಬರ್ತೀನಿ. ಸುಬ್ಬು, ನಾನು ಚಿಕ್ಕವಳಿರುವಾಗ ಹಿಟ್ಲರನ್ನ ಒಬ್ಬ ಕೋಪಿಷ್ಟ ಇದ್ದ ಅಂತ ಕೇಳಿದೆ. ಅವನು ಹಿಂಗೆ ಇದ್ದ ಅಂತ ಕಾಣಿಸುತ್ತೆ. ಯಪ್ಪಂದು ದಿನೇ ದಿನೇ ಜಾಸ್ತಿ ಆಗ್ತಿದೆ. ಎಲ್ಲನೂ ಸುಬ್ಬನೇ ನಿರ್ಧಾರ ಮಾಡೋದಾಗಿದ್ರೆ ನನ್ನನ್ನು ಯಾಕೆ ಮದುವೆ ಮಾಡ್ಕೋಬೇಕಿತ್ತು? ಎಲ್ಲ ನನ್ನ ಕರ್ಮ. ಸುಬ್ಬಣ್ಣ, 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 ಏನು ಸುಬ್ಬಣ್ಣ ನೋಡೋಕ್ಕೆ ಅಷ್ಟೊಂದು ಆತ್ರ? ಸೌದತ್ತಿಯಿಂದ ಪ್ರಸಾದ ತಂದಿದ್ದೀನಿ. ನಿಮಗೆ ಎಲ್ಲಮ್ಮನ ಮೇಲೆ ತುಂಬ ಭಕ್ತಿ ಅಲ್ವಾ, ಅದಕ್ಕೆ ನಿಮಗೆ ಮೊದಲು ಪ್ರಸಾದ ಕೊಡೋಣ ಅಂತ ಬಂದೆ. ತೋಡಿ. ಸುಬ್ಬಣ್ಣ ಇಲ್ವಾ? ಇಲ್ಲ, ಈಗ ತಾನೇ ಓಟಾರದ ಕಡೆ ಹೋದ್ರು. ಪುಷ್ಪಕ್ಕ, ಅದೇನು ದಿಢೀರಂತ ಮನೆ ಬದಲಾಯಿಸಿದ್ದು? ಏನಾದರೂ ಸಮಸ್ಯೆನಾ? ನಾನು ದೇವಸ್ಥಾನಕ್ಕೆ ಹೊರಟಿದ್ದೆ, ಸುಬ್ಬಣ್ಣ ಮನೆ ಬೇಕು ಅಂತ ಫೋನ್ ಮಾಡಿದ್ದ. ಆಗ ಸರಿಯಾಗಿ ಏನು ಮಾತಾಡೋಕ್ಕಾಗಲಿಲ್ಲ. ಮನೆ ರಿಪೇರಿ ಇದೆ, ಅಲ್ಲಿವರೆಗೂ ಇಲ್ಲಿರ್ತೀನಿ ಅಂತ ಹೇಳ್ದ. ಆದರೆ ನನಗೇನೋ ಬೇರೆನೇ ಸಮಸ್ಯೆ ಇದೆ ಅನಿಸುತ್ತೆ. ಹಂಗೇನೂ ಇಲ್ಲ ಅಜ್ಜನಿ ಅಣ್ಣ. ಏನೂ ಇಲ್ಲ ಅನ್ನೋದ್ರಲ್ಲೇ ಏನೋ ಒಂದಿದೆ. ಅಲ್ಲ ಪುಷ್ಪಕ್ಕ, ಏನಾದರೂ ಸಮಸ್ಯೆ ಇದ್ರೆ ಹೇಳು, ನಾವೇನು ಹೊರಗಿನವ್ರಾ? ಹಿಂಗೆ ದೇವ್ರ ಪ್ರಸಾದ ಕೊಟ್ಟು ಹೇಳು ಅಂದರೆ ನಿಜ ಹೇಳ್ದೆ ಸುಳ್ಳು ಹೇಳೋಕ್ಕಾಗುತ್ತಾ? ಈ ಸುಬ್ಬಿಗೆ ಅದೇನಾಗಿದೆ ಗೊತ್ತಿಲ್ಲ ಜನ್ನಿ ಅಣ್ಣ. ಸುಬ್ಬು ಅಳಿಂದ್ರ ಮೇಲೆ, ಅವ್ರ ಮನೆಯವ್ರ ಮೇಲೆ ಕೋಪ ಮಾಡಿಕೊಂಡು ಮಗಳು ಒಪ್ಕೆನೂ ಕೇಳಿದೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅದೇನು ಮನಸ್ಸಲ್ಲಿ ಇಟ್ಕೊಂಡಿದ್ದಾನೋ ಗೊತ್ತಿಲ್ಲ, ನನ್ನ ಮಾತೇ ಕೇಳ್ತಿಲ್ಲ. ಸುಬ್ಬಣ್ಣ ಏನೇ ಮಾಡಿದ್ರು ಅದಕ್ಕೊಂದು ಉದ್ದೇಶ ಇದ್ದೇ ಇರುತ್ತೆ. ಆದರೆ ಮಗಳ ವಿಷಯದಲ್ಲಿ ಹಿಂಗೆ ಮಾಡಿದಾನಂತಂದ್ರೆ ಅದೇನೇ ಇದ್ರು ಮನ್ಸು ಬಿಚ್ಚಿ ಹೇಳ್ಬೇಕಲ್ವಾ? ಒಟ್ಟಾರಕ್ಕೆ ಹೋದ್ರೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ. ಹೆಂಗಿದ್ರು ರಿಪೇರಿ ಕೆಲಸ ಇತ್ತಲ್ಲ, ಒಳ್ಳೇದಾಯ್ತು ಅವನಿಗೆ. ನೀನೇ ಹೇಳು ಜನ್ನಿ ಅಣ್ಣ, ಹಿಂಗೆಲ್ಲ ಮಾಡ್ಬೋದು ಅಪ್ಪ ಆದವನು? ರಾಣಿ ಥರ ಇರಬೇಕಾಗಿದ್ದು ನನ್ನ ಮಗಳು ಇಲ್ಲಿಗೆ ಬಂದು ಹಿಂಗೆಲ್ಲ ಕಷ್ಟಪಡ್ಬೇಕಾಗ್ತಿದೆ. ಅಳ್ಬೇಡ, ಅಳ್ಬೇಡ ಪುಷ್ಪಕ್ಕ. ಈ ಸುಬ್ಬಣ್ಣ ಅಳಿಯ ಮಗಳನ್ನ ದೂರ ಮಾಡೋದು ಮಾತ್ರಕ್ಕೆ ಅವರಿಬ್ರು ದೂರ ಆಗ್ಬಿಡ್ತಾರಾ? ಹೇಳಿ ಕೇಳಿ ಗಂಡ ಹೆಂಡತಿ ಈಗಿನ ಕಾಲದ ಲವರ್ಸೆ ಅಪ್ಪ ಅಮ್ಮನ ಕಣ್ ತಪ್ಪಿಸಿ ಆಡಬಾರದು ಆಟ ಆಡ್ತಾರೆ. ಅಂಥದ್ರಲ್ಲಿ ನಿನ್ನ ಮಗಳು ಅಳಿಯ ಒಟ್ಟಿಗೆ ಸಂಸಾರ ಮಾಡಿದವರು, ಅವರನ್ನ ಬೇರೆ ಮಾಡೋದು ಅಷ್ಟು ಸುಲಭನಾ? ಪ್ರಸಾದ ಕೊಟ್ಟು ಒಳ್ಳೆ ಮಾತು ಹೇಳ್ತಿದ್ಯಾ. ನಿನ್ನ ಬಾಯಿ ಅರಿಕೆಯಿಂದ ಎಲ್ಲ ಒಳ್ಳೇದಾಗ್ಲಿ. ಗಂಡ ಹೆಂಡತಿ ಮಧ್ಯೆ ಯಾರೇ ಬಂದರೂ ಮೂರನೇ ಅವರೇ. ಈ ಸುಬ್ಬಣ್ಣನೂ ಅಷ್ಟೇ ಪುಷ್ಪಕ್ಕ. ಈ ಮದುವೆ ಕಾಟಾಚಾರಕ್ಕಾಗಿದ್ದಲ್ವಲ್ಲ, ಇಬ್ರು ಮನಸಾರೆ ಒಪ್ಪಿ ಅಪ್ಪ ಅಮ್ಮನ ಒಪ್ಪಿಸಿ, ಅಷ್ಟೇ ಯಾಕೆ ಇಡೀ ಜಗತ್ತನ್ನೇ ಒಪ್ಪಿಸಿ ಮದುವೆ ಆದವರು. ಅವರನ್ನು ಯಾರಾದರೂ ಬೇರೆ ಮಾಡೋಕ್ಕಾಗತ್ತಾ ಪುಷ್ಪಕ್ಕ?
ನಿಮ್ಮ ಬಾಯಕೆಯಿಂದ ಅದಷ್ಟಾದ್ರೂ ಸಾಕು. ಹಂಗೆ ಆಗತ್ತೆ. ನೀನೇನು ಪುಷ್ಪಕ್ಕ ಇಷ್ಟಕ್ಕೆಲ್ಲ ಧೈರ್ಯ ಕಳ್ಕೊಂಡು ಅಳೋದು? ನೀನೇನೋ ಜೋರ್ನೋಳು ಅನ್ಕೊಂಡಿದ್ದೆ. ನೀನು ಈ ಥರ ಅಳೋ ಹೆಂಗಸು ಅಂತ ಗೊತ್ತಿರಲಿಲ್ಲ. ನಾನು ಬಜಾರಿ ಅಂತ ಹೇಳ್ತಿದ್ದೀರಾ ಅಣ್ಣ? ಯಾಕೆ ಸರ್ ಹೀಗೆ ನಿಂತ್ಬಿಟ್ರಿ? ಅನು, ನಾವಿಬ್ರು ಹೀಗೆ ಒಳಗೆ ಜೊತೆಲಿ ಹೋದ್ರೆ ಯಾರಿಗೂ ಏನು ಪ್ರಾಬ್ಲಮ್ ಆಗಲ್ವಾ? ಹೌದು ಸರ್, ತುಂಬಾ ದೊಡ್ಡ ತೊಂದರೆ ಆಗುತ್ತೆ. ಯಾರಿಗೆ? ಹೇಳ್ತೀನಿ ರೀ. ಈ ಜಗತ್ತಲ್ಲಿ ನಾವಿಬ್ರು ಜೊತೆಯಾಗಿರೋದ್ರಿಂದ ಇಬ್ರಿಗ್ ಮಾತ್ರ ತೊಂದರೆ ಆಗುತ್ತೆ. ಒಂದು ನಮ್ಮಪ್ಪಂಗೆ, ಇನ್ನೊಂದು ನಿಮ್ಗೆ. ನನ್ಗ? ಹೌದು, ಮತ್ತೆ ನೀವೇ ನಮ್ಮ ಅಪ್ಪಂಗೆ ನಮ್ ಪ್ರೀತಿನ ಒಪ್ಪಿಸ್ಬೇಕು. ಅದಕ್ಕೂ ಮೊದ್ಲು ನಿಮ್ಮನ್ನ ನೀವ್ ಒಪ್ಪಿಸ್ಕೋಬೇಕು. ಆಗ ಯಾವ ಸಮಸ್ಯೆನೂ ಇರಲ್ಲ. ಓಕೆ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಇದೇನಿದು ಸರ್, ಈ ಡ್ರೆಸ್ಸಲ್ಲಿ ಆಫೀಸಿಗೆ ಬಂದ್ಬಿಟ್ಟಿದಾರಲ್ಲ? ಅಭಿ, ಇಷ್ಟು ದಿನ ಆರಾಧನಾ ಮೇಡಮ್ ನಮ್ಮ ಕಂಪ್ನಿ ಡೈರೆಕ್ಟರ್ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಪರಿಚಯ ಆಗಿದ್ದು ಒಳ್ಳೇದಾಯಿತು ಮೇಡಮ್. ಮೇಡಮ್, ನಾನು ಒಂದು ಫಂಕ್ಷನಲ್ಲಿ ನೋಡಿದ್ದೆ. ಅರೆ, ಆರ್ಯ ಸರು ಮತ್ತು ಅನು ಮೇಡಮು ಒಟ್ಟಿಗೆ ಆಫೀಸಿಗೆ ಬರ್ತಿದ್ದಾರೆ. ಬನ್ನಿ. ಇರಿ ನಿಂತ್ಕೊಳ್ಳಿ. ಆ ಮನೆ ಶಾರದಮ್ಮನ ಜವಾಬ್ದಾರಿ ಅನ್ನೋರು ನನಗೆ ಕೊಟ್ಟು ಆರ್ಯವರ್ಧನವ್ರ ಜೊತೆಲಿ ಹೀಗೆ ಖುಷಿಯಾಗಿ ಓಡಾಡ್ತಿದ್ರೆ ನಾನು ಯಾಕೆ ಇದನ್ನೆಲ್ಲ ನೋಡ್ಕೋಬೇಕು? ನೀವಿಬ್ಬರಿಗೂ ಯಾರ ದೃಷ್ಟಿನೂ ಬೀಳದೇ ಇರಲಿ. ಹೌದು ಸರ್, ಈ ಖುಷಿಗೆ ಇವತ್ತೇ ನನ್ನ ಅಕೌಂಟಿಂದ ಎಲ್ಲರಿಗೂ ಟೀ ಕುಡಿಸ್ತೀನಿ. ಸರ್, ನೀವು ಈ ಟ್ರ್ಯಾಕ್ ಶೂಟಲ್ಲಿ ತುಂಬ ಫಿಟ್ಟಾಗಿ ಕಾಣಿಸ್ತೀರಾ ಸರ್. ಓಹ್, ನಾನು ಹೀಗೆ ಇಲ್ಲಿಗೆ ಬಂದ್ಬಿಟ್ನಾ? ಹಾಕ್ಕೊಂಡಿರೋ ಬಟ್ಟೆನೂ ನೆನಪಿಲ್ಲ ಅಂದರೆ ಅನು ಮೇಡಮ್, ಸರ್ಗೆ ಏನು ಮೋಡಿ ಮಾಡಿದ್ದೀರಿ? ಅದು ಆ್ಯಕ್ಚುಲಿ ಸೈಕ್ಲಿಂಗ್ ಹೋದವನು ಹಾಗೆ ಬಂದ್ಬಿಟ್ಟೆ. ದಟ್ಸ್ ಆಲ್. ಸರ್, ನೀವು ಹಾಕ್ಕೊಂಡ್ರೆ ಈ ಬಟ್ಟೆಗೂ ಏನೋ ಗತ್ತು ಬರುತ್ತೆ. ಯಾವ ಸೂಟ್ ಹಾಕ್ಕೊಂಡ್ರು ನೀವು ಸೂಪರ್ ಸ್ಮಾರ್ಟು ಸರ್. ಆರಾಧನಾ ಅವರೇ, ಐ ಆಮ್ ರಿಯಲಿ ಸಾರಿ. ನಿಮ್ಮನ್ನು ನಾನು ಗಮನಿಸ್ಲೇ ಇಲ್ಲ. ನೀವು ಬಂದು ತುಂಬ ಹೊತ್ತಾಯ್ತಾ? ಆಗಲೇ ಬಂದರು. ಇವರು ನಮ್ಮ ವರ್ಧನ್ ಕಂಪನಿ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ಒಬ್ಬರು ಅಂತ ಇವತ್ತೇ ಗೊತ್ತಾಗಿರೋದು. ಇವ್ರ ಪರಿಚಯ ಆಗಿರೋದು ತುಂಬ ಖುಷಿ ಆಯಿತು ಮ್ಯಾಮ್. ಸರಿ, ಈಗ ಆಲ್ರೆಡಿ ನಾವು ತುಂಬ ಹೊತ್ತು ಹಿಂಗೆ ಕಳೆದ್ಬಿಟ್ಟಿದ್ದೀವಿ. ನಿಮಗೂ ತುಂಬ ಕೆಲಸ ಇರುತ್ತೆ, ಈವನ್ ನನಗೂ ತುಂಬ ಕೆಲಸ ಇದೆ. ಲೆಟ್ಸ್ ಅಗೇನ್ ಮೀಟ್ ಸಮ್ ಅದರ್ ಟೈಮ್. ಶೋ ಮ್ಯಾಮ್. ಮೀರಾ, ಏನಿದು? ವಿಲ್ ಟಾಕ್ ಅಬೌಟ್ ಇಟ್. ಒಂದು 5 minutes ಚೇಂಬರಲ್ಲಿ ಸಿಗ್ಬೋದಾ ಸರ್? ಯಾ, ಅನು, ಆರಾಧನಾ, ಪ್ಲೀಸ್ ಜಾಯ್ನ್ ಅಸ್. ಶೋರ್. ಯಾ. ನಾನಾಗಿದ್ದಕ್ಕೆ 2 ಬ್ಯಾಗಲ್ಲಿ ತರ್ತಾ ಇದ್ದೀನಿ. ಪುಷ್ಪ ಬಂದಿದ್ದಿದ್ರೆ ಒಂದು ಲಾರಿ ಬೇಕಾಗೋದು. ಯಾಕೆ
ಸುಬ್ಬಣ್ಣನ ಬಗ್ಗೆ ಮಾತಾಡ್ತಿದ್ದೀರಾ? ಮತ್ತೆ ಇನ್ನೇನು ಮಾತಾಡಬೇಕು? ನಾನೇನೋ ಆರ್ಯವರ್ಧನ್ಗೆ ಹೆಣ್ಣು ಕೊಟ್ಟ ಮಾವ ಅನ್ನೋ ಕಾರಣಕ್ಕೆ ಇಷ್ಟು ದಿವಸ ಸುಮ್ಮನಿದ್ದೆ. ಈ ಸುಬ್ಬಣ್ಣಗೆ ಏನಾದರೂ ಆದರೆ ಅದಕ್ಕೆ ರಿಯಾಕ್ಷನ್ ಆಗಿ ಆರ್ಯವರ್ಧನ್ ಅವರು ಏನಾದರೂ ಮಾಡ್ತಾರೆ ಅಂತ. ಆದರೆ ಈ ಅಪ್ಪ ಸ್ವಾಭಿಮಾನ ಕಾಪಾಡಿಕೊಳ್ಳೋದಕ್ಕೆ ಹೀಗಾಡ್ತಾ ಇದ್ದಾನೆ. ಈಗೇನಾಯ್ತು ರೀ? ಏನು ಆಯ್ತು ಅಲ್ಲ, ಮುಂದೆ ಏನಾಗತ್ತೆ ಅನ್ನೋದು ಮುಖ್ಯ. ನಾಳೆ ಈ ಆರ್ಯವರ್ಧನ್ಗೂ ಸುಬ್ಬಣ್ಣಗೂ ಸಂಬಂಧ ಇಲ್ಲ ಅನ್ನೋದಾದ್ರೆ ನಾನು ಯಾಕೆ ಈ ಸುಬ್ಬಣ್ಣನ ಸಂಬಳ ಕೊಟ್ಟು ಕೆಲ್ಸಕ್ಕೆ ಇಟ್ಕೋಬೇಕು? ವಯಸ್ಸಾಗಿದೆ, ಹೃದಯದ ಸಮಸ್ಯೆ ಬೇರೆ. ಅಂದ್ರೆ ಸುಬ್ಬಣ್ಣನ ಕೆಲಸದಿಂದ ತೆಗಿತಿದ್ದೀರಾ? ಅವನು ಇದ್ರೆ ಏನು ಲಾಭ? ಇರೋದು ಒಂದೇ ಒಂದು ಲಾಭ ಅಂದರೆ ಆರ್ಯವರ್ಧನ್ಗೆ ಮಾವ ಅನ್ನೋದಷ್ಟೇ. ಇದರಿಂದ ನಾಳೆ ನನ್ನ ವ್ಯವಹಾರದಲ್ಲಿ ಏನಾದರೂ ಲಾಭ ಆಗ್ಬಹುದು ಅನ್ಕೊಂಡಿದ್ದೆ ತಪ್ಪಾಯ್ತು. ಪಾಪ ಸುಬ್ಬಣ್ಣ ಎಷ್ಟು ವರ್ಷದಿಂದ ನಿಮ್ಮ ಜೊತೆಲಿದ್ದಾರೆ. ಅದಕ್ಕೆ ನಾನೇನು ಮಾಡಲಿ? ಅವನು ಇಟ್ಕೊಳ್ಳೋದ್ರಿಂದ ನಮಗೊಂದು ದೊಡ್ಡ ಹೊರೆ. ಅವನು ಕೊಡೋ ಸಂಬಳದಲ್ಲಿ ನಾನು ಇಬ್ಬರು ಹುಡುಗರನ್ನ ಚುರುಕಾಗಿರೋರನ್ನ ಕೆಲ್ಸಕ್ಕೆ ಇಟ್ಕೋಬಹುದು. ಸರ್, ಐ ಆಮ್ ರಿಯಲಿ ಸಾರಿ. ಆರಾಧನಾ ಅವರೇ, ಐ ಆಮ್ ಸಾರಿ. ಅನು, ಪ್ಲೀಸ್ ನನ್ನ ತಪ್ಪು ತಿಳ್ಕೊಬೇಡಿ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿರಲಿ ಅಥವಾ ವರ್ಧನ್ ಫ್ಯಾಮಿಲಿ ಮೆಂಬರ್ಸ್ ಯಾರೂ ಇಲ್ಲ ಏನೋ ಫೀಲಿಂಗ್ ಕ್ಲೈಂಟಿಗೆ ಬರಬಾರ್ದು ಅಂತ ಐ ಹ್ಯಾಡ್ ಟು ಟೇಕ್ ದಿಸ್ ಡಿಸಿಷನ್. ಆ್ಯಂಡ್ ಆರಾಧನಾ ಅವರು ಈ ಸಿಚುಯೇಷನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು, ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಅಂದರೆ ಕ್ಲೈಂಟ್ಗೆ ಡೌಟ್ ಬರಲೇ ಇಲ್ಲ. ಇನ್ಫ್ಯಾಕ್ಟ್ ಅವ್ರು ಸುಮ್ಮನೆ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಯಾರಿಗೂ ಅನುಮಾನನೇ ಬರಲಿಲ್ಲ. ಈವನ್ ನನಗೆ ಮುಜುಗರ ಆಗುವಂಥ ಸಿಚುಯೇಷನಿಂದ ಕೂಡ ಅವರು ತಪ್ಪಿಸಿದ್ರು. ಆ್ಯಂಡ್ ನಮ್ಮ ಆಫೀಸ್ ಅವರೆಲ್ಲ ಆರಾಧನಾ ಅವರು ಪಾರ್ಟ್ ಆಫ್ ವರ್ಧನ್ ಗ್ರೂಪ್ಸ್ ಅಂತಲೇ ಅನ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದರೆ ಮೀರಾ, ಇದನ್ನೇ ನಾವು ನಿಜ ಯಾಕೆ ಮಾಡಬಾರ್ದು? ಸೊ ಆರಾಧನಾ ಅವರೇ, ನೀವು ನಮ್ಮ ಕಂಪ್ನಿ ಪಾರ್ಟ್ ಯಾಕೆ ಆಗಬಾರ್ದು? ಇಷ್ಟು ದಿನ ನೀವು ನಮ್ಮ ಜೊತೆಲೇ ಇದ್ದರೂ ನಮ್ಮ ಬಿಸ್ನೆಸ್ನಲ್ಲೂ ಇನ್ವಾಲ್ವ್ ಆಗ್ಬೋದು ಅಂತ ನಾವು ಅಂದ್ಕೊಂಡಿರಲಿಲ್ಲ. ಯಾವುದೋ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡೋ ನೆಪಕ್ಕೋಸ್ಕರ ಮಾತ್ರ ಯಾಕೆ ಅಫಿಷಿಯಲಿ ನೀವು ಯಾಕೆ ನಮ್ಮ ಜೊತೆಲೇ ಇರಬಾರ್ದು? ಅನು, ನೀನೇನು ಹೇಳ್ತೀಯ? ಅದು ಆರಾಧನಾ ಅವರು ಅವ್ರದ್ದೇ ಆದಂಥ ಕಂಪ್ನಿನ ಲೀಡ್ ಮಾಡ್ತಿರೋರು. ಹಾಗಿರುವಾಗ ವರ್ಧನ್ ಕಂಪ್ನಿಲಿ ಒಂದು ಸಣ್ಣ ಭಾಗವಾಗಿರಿ ಅಂತ ಕೇಳೋದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ಸರಿ, ಒಂದು ವೇಳೆ ಆರಾಧನಾ ಅವರು ಇದಕ್ಕೆ ಒಪ್ಪೋದೇ ಆದರೆ ಅವ್ರ ಕಂಪ್ನಿಗೆ ಏನೂ ತೊಂದರೆ ಆಗಲ್ಲ ಅಲ್ವಾ? ಅನು, ಆರಾಧನಾ ಯಾವತ್ತಿದ್ರೂ ವಿ ಆರ್ ದೇಸಾಯಿ ಗ್ರೂಪ್ಸ್ನ ಓನರ್. ವರ್ಧನ್ ಗ್ರೂಪ್ಸ್ಗೆ ಸ್ಪೆಷಲ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡೋಕ್ಕಾಗತ್ತಾ ಅನ್ನೋದಷ್ಟೇ ನನ್ನ ಪ್ರಶ್ನೆ. ಆರಾಧನಾ ಅವರೇ, ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ನೀವು ನಿಮ್ಮ ಕಂಪ್ನಿನ ನಡೆಸೋದ್ರ ಜೊತೆಗೆ ಇದು ನಿಮ್ಮ ಜವಾಬ್ದಾರಿ. ನಮಗಂತೂ ನೀವೇ ಫಿಟ್ ಅನ್ನಿಸ್ತೀರ. ಯಾವುದೋ ಸಿಚುವೇಶನ್ನ ಹ್ಯಾಂಡಲ್ ಮಾಡೋ ನೆಪಕ್ಕೋಸ್ಕರ ಮಾತ್ರ ನಿಮ್ಮನ್ನು ಚೂಸ್ ಮಾಡ್ತಾ ಇಲ್ಲ. ನಾನು ಯೋಚನೆ ಮಾಡಿ ಹೇಳ್ಬೋದಾ? ಶ್ಯೂರ್. ಮೀರಾ, ಇವತ್ತು ಬೇರೆ ಏನಾದರೂ ಮೀಟಿಂಗ್ ಇದೆಯಾ? ಯಾ ಸರ್, ಟೆಕ್ಡೋ ಕಂಪನಿ ಜೊತೆ ಒಂದು ಲಾಸ್ಟ್ ಮೀಟಿಂಗ್ ಇದೆ. ಬಟ್ ನೀವು ಇದೇ ಟ್ರ್ಯಾಕ್ ಸೂಟಲ್ಲಿ ಬರೋದು? ಇಲ್ಲ, ಐ ವಾಂಟ್ ಟು ಗೆಟ್ ಫ್ರೆಶ್. ಇನ್ಫ್ಯಾಕ್ಟ್ ನಾನು ಇನ್ನೂ ಸ್ನಾನನೂ ಮಾಡಿಲ್ಲ.
ಮೀಟಿಂಗ್ ಎಲ್ಲಿರೋದು? ಔಟ್ಸೈಡ್ ಸರ್. ಸರ್, ಆಫೀಸಲ್ಲಿ ನಿಮ್ಮ ಸೂಟ್ಸ್ ಯಾವುದೂ ಇವಾಗಿಲ್ಲ. ಮನೆಯಿಂದ ತರ್ಸಕ್ಕೆ ಹೇಳ? ಬೇಡ ಬೇಡ, ನಾನು ಮನೆಗೆ ಹೋಗಿ ಫ್ರೆಶ್ ಆಗಿ ಡೈರೆಕ್ಟಾಗಿ ಮೀಟಿಂಗಿಗೆ ಬರ್ತೀನಿ. ಸರ್, ಶಾರ್ಪ್ 3. ಓಕೆ, ಸಿ ಯು ದೇರ್. ನಿಮಗೇನೂ ತೊಂದರೆ ಇಲ್ಲ ಅಂತಂದರೆ ನೀವು ಮನೆಗೆ ಹೋಗ್ತಿದ್ರೆ ನಾನು ನಿಮ್ಮ ಜೊತೆ ಬರ್ಬೋದಾ? ಶ್ಯೂರ್. ಇಲ್ವಾ ಅಂತ ಯಾಕೆ ಯಾವ ಕೆಲಸ ಮಾಡಿದ್ರು ನೆಟ್ಟಗೆ ಮಾಡಲ್ವಲ್ಲ? ನಾವೆಲ್ಲ ಯಾವ್ದು ಬೇಡ ಅಂತೀವೋ ಅದನ್ನೇ ಮಾಡ್ತೀಯ. ಅದಕ್ಕೆ ಹೇಳಿದ್ದು ನಾನು ಒಟ್ಟಾರ್ಗೆ ಬರ್ತೀನಿ ಜೊತೆಲಿ ಅಂತ. ನಾನು ನಿನಗೂ ಹೊರೆ ಆಗ್ಬಿಟ್ಟ ಪುಷ್ಪ. ಏನು ಹೊರೆನಾ? ಹೊರೆ ಆಗಕ್ಕೆ ನಾನೇನು ನಿನ್ನ ತಲೆ ಮೇಲೆ ಹೊತ್ಕೋಬೇಕಾ? ಅಲ್ಲ ಸುಬ್ಬು, ನೀನು ಇಷ್ಟೊಂದು ಭಾರ ಎತ್ಕೊಂಬಂದ್ರೂ ಉಪಯೋಗಕ್ಕೆ ಬರಲಿಲ್ವಲ್ಲ, ಅದಕ್ಕೆ ಹೇಳೋದು ಹಣೆ ಬರಹ ಅಂತ. ನನಗೆ ಅದೇ ಚೆನ್ನಾಗಿಲ್ವಲ್ಲ, ಯಾವಾಗಲೂ ಕೈ ಕೊಡ್ತಾ ಇರುತ್ತೆ. ನಾನು ಹಂಗೆ ಹೇಳಲಿಲ್ಲ ಸುಬ್ಬು, ಬೆಟ್ಟಕ್ಕೆ ಕಲ್ಲೋರೋ ಕಷ್ಟ ಯಾಕೆ ಅಂತ ಹೇಳಿದೆ ಅಷ್ಟೇ. ಅದಕ್ಕೆ ನೀನು ಹೊರೆ ಅಂತೆಲ್ಲ ಮಾತಾಡಬೇಡ. ಯಾಕೋ ಎದೆ ತುಂಬ ಭಾರ ಅನ್ನಿಸ್ತಾ ಇದೆ. ನಾ ಮಲ್ಕೋತೀನಿ. ಹುಷಾರಾಗಿದ್ಯಾ ತಾನೆ? ಶುಂಠಿ ಟೀ ಮಾಡ್ಕೊಡ್ಲಾ? ಇಲ್ಲ, ಅದೆಲ್ಲ ಏನು ಬೇಡ, ನಾ ಮಲ್ಕೋತೀನಿ. ಬಾರನ ಬಾರ ಅಂತ ಹೇಳು, ಅರ್ಥ ಆಗುತ್ತೆ. ಹೊರಗಿರೆ ಅಂತ ಹೇಳಿದ್ರೆ ನನ್ಗೆ ಹೆಂಗೆ ಅರ್ಥ ಆಗಬೇಕು? ಅನು, ಐ ಗೆಸ್ ಎವ್ರಿಥಿಂಗ್ ಇಸ್ ಸಾರ್ಟೆಡ್ ನೌ. ನನ್ನ ಹತ್ರ ಮಾತಾಡೋಕ್ಕೇನು ವಿಷಯ ಇಲ್ಲ ಅಂತ ಅನ್ಕೋತೀನಿ. ಅಯ್ಯೋ ಹಾಗೇನಿಲ್ಲ, ಬರ್ತಾ ದಾರಿಲಿ ಆರ್ಯ ಸರ್ ಸಿಗ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹಾಗಾಗಿ ನಿಮ್ಮ ಹತ್ರ ಮಾತಾಡೋದಕ್ಕಾಗಲಿಲ್ಲ. ಐ ಆಮ್ ಸಾರಿ. ಸಾರಿನಾ? ನೀವಿಬ್ರು ಏನು ಮಾತಾಡ್ತಾ ಇದ್ದೀರಾ? ನನಗೂ ಸ್ವಲ್ಪ ಅರ್ಥ ಆಗೋ ಹಾಗೆ ಮಾತಾಡಿ. ಪರವಾಗಿಲ್ಲ ಸರ್, ನಿಮ್ಗೇನೂ ಅರ್ಥ ಆಗಬೇಕಾಗಿಲ್ಲ. ಯಾಕೆ? ಯಾಕೆ ಅಂದರೆ ಇದು ನನ್ನ ಮತ್ತು ಆರಾಧನಾ ಅವ್ರ ಸೀಕ್ರೆಟ್. ಅದಕ್ಕೆ ಸರಿ, ನೀವು ಬೇಗ ಹೊರಡಿ. ಅನು, ನಾನು ನಿನ್ನ ಜೊತೆ ಮಾತಾಡಬೇಕು. ಆರಾಧನಾ ಅವರೇ, ಪ್ಲೀಸ್ ಕಮ್. ಪಾಪ ಅವ್ರನ್ನ ಕಳಿಸ್ಬಿಟ್ರಲ್ಲ ನೀವು, ಅಂಥದ್ದೇನು ಮಾತಾಡಬೇಕು? ಥ್ಯಾಂಕ್ ಯು ಅನು. ಯಾಕೆ?
ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ನಿಮ್ಮನ್ನು ನಾನಲ್ಲದೆ ಇನ್ಯಾರು ಅರ್ಥ ಮಾಡ್ಕೋಬೇಕು ಸರ್? ಸರಿ ಸರಿ, ನೀವು ಹೊರಡಿ, ನಿಮ್ಗೆ ಮೀಟಿಂಗ್ ಲೇಟ್ ಆಯಿತು.